ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗೆ, ನಿನಗ್ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಒಂದ್ ರೀತಿಲಿ ಅವಳು ಹೇಳೋದು ಕರೆಕ್ಟೇ ಅಲ್ವಾ? ನಿಮ್ ಗಂಡನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾದ್ರೆ ಅದವನ್ ಲವ್ವರ ಇಲ್ವಾ ಅಂತ ಕಣ್ಣು ಹಿಡಿಯೋ ಅವಕಾಶ ನಮಗ್ ಸಿಗತ್ತಲ್ವಾ? ಇದುವರೆಗೂ ನೀನೆಷ್ಟು ಕಷ್ಟಪಟ್ಟೆ, ಒಂದು ವಿಷಯನೂ ಗೊತ್ತಾಗ್ಲಿಲ್ಲ. ಇವಾಗ ಅವಳಾಗವಳೆ ಫೋನ್ ಮಾಡಿ ಹೇಳ್ತಾ ಇರುವಾಗ ಹೋಗಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ಅಷ್ಟೇ ಅಂತೀಯ ಅಜ್ಜಮ್ಮ? ಅಷ್ಟೇ ಕಣೆ, ನೀನು ಲೇಟ್ ಮಾಡಬೇಡ. ಲೇಟ್ ಮಾಡಿದ್ರೆ ಅವನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾನೆ. ಕಾರ್ ಅವ್ರು ತಗೊಂಡು ಹೋಗಿದಾರಲ್ಲ ಅಜ್ಜಮ್ಮ, ಇವಾಗ ನಾನು ಹೇಗೆ ಹೋಗ್ಲಿ? ಅಬ್ಬಾ, ರಾತ್ರಿ ನಾನು ಸ್ಕೂಟಿ ತಗೊಂಡ್ಬಂದಿದ್ದೆ ಕಣೆ, ಒಳಗ್ ಬೀಗ ಇದೆ, ಹೋಗಿ ತಗೊಂಡು ಹೋಗು. ಹಾ, ರಾತ್ರಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂದೆ. ನೀನೊಬ್ಳು ರಾತ್ರಿ ಗಾಬರಿ ಆಗಿದ್ ನೋಡಿ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಹೇಗಿದ್ರು ಖಾಲಿ ಇದೆಯಲ್ಲ ಅಂತ ತಗೊಂಡ್ ಬಂದೆ. ನೀನ್ ಸ್ಕೂಟಿ ಓಡಿಸ್ತೀಯ ಅಜ್ಜಮ್ಮ ಈ ವಯಸ್ಸಲ್ಲೂ? ಸ್ಕೂಟಿ ಓಡಿಸಕ್ಕೆ ವಯಸ್ಸು ಯಾಕೆ? ಎಷ್ಟೊಂದ್ ಜನ ಅಂತ ಟ್ರಾಫಿಕ್ ಅಲ್ಲೂ ವಯಸ್ಸಾಗಿರೋರೆಲ್ಲ ಸ್ಕೂಟಿಲೇ ತಿರ್ಗಾಡ್ತಾರೆ. ನಾನ್ ಓಡಿಸಿದ್ರೆ ಏನ್ ತಪ್ಪು? ಇವಾಗ ನಾನು ಸ್ಕೂಟಿ ಓಡಿಸೋದು ಇಂಪಾರ್ಟೆಂಟಾ ಇಲ್ಲ ನಿನ್ ಗಂಡನ್ ಪಕ್ಕದ ಸೀಟಲ್ಲಿರೋ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ? ಬೇಗ ಹೋಗು. ಸರಿ ಅಜ್ಜಮ್ಮ. ಸಿಗ್ತಾಳೋ ಸಿಗಲ್ವೋ? ಅಬ್ಬಾ, ಇವಳು ಟೈಮ್ ಸರಿಯಾಗಿ ಹೋಗಿ ಹಿಡಿದ್ರೆ ಸಾಕು. ರಾಧಿಕಾ, ನಂಗೆ ತುಂಬಾ ಸಂತೋಷ ಆಗ್ತಿದೆ. ಒಂದಿನ ಕೈಲಾಶ್ ನಮ್ಮ ಮನೆವರೆಗೂ ಬಂದಿದ್ದ. ರಾಧಿಕಾ ನನ್ನ ಹತ್ರ ಸರಿಯಾಗಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಆ ಟೈಮಲ್ಲಿ ನಮಗೆ ಹಿಂದೆ ನಡೆದಿದ್ದ ವಿಷಯನ ಅವನ ಹತ್ರ ಹೇಳೋಕ್ಕಾಗಿರ್ಲಿಲ್ಲ. ಆದರೆ ಕೈಲಾಶ್ ನೋವನ್ನು ಮಾತ್ರ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಂಗೆ ಭಯ ಆಗಿತ್ತು ರಾಧಿಕಾ, ನೀವಿಬ್ರು ಚೆನ್ನಾಗಿಲ್ಲದೆ ಇರೋದಕ್ಕೆ ಕಾರಣ ನಾನೇ ಏನೋ, ನನ್ನಿಂದಾನೇ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗೆ ಹುಡುಕ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ನಾನು ನಿಮ್ಮ ಮನೆಗೆ ಬಂದಾಗ ದೊಡ್ಡಮ್ಮ ತುಂಬ ಸಂತೋಷವಾಗಿ ನೀವಿಬ್ಬರು ಹನಿಮೂನ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದಾಗ ನನಗೆ ತುಂಬ ಸಮಾಧಾನ ಆಯಿತು. ಇವಾಗ ನಾನು ಪ್ರಿಯಾ ತುಂಬ ಸಂತೋಷವಾಗಿದ್ದೀವಿ. ಆದರೆ ನೀನು ಕೈಲಾಶ್ ಹೇಗಿದ್ದೀರೋ ಅಂತ ಒಳಗೊಳಗೆ ನಂಗೆ ತುಂಬ ಚಿಂತೆ ಆಗಿತ್ತು. ಒಂದು ಟೈಮಲ್ಲಿ ನಾನು ರಾಕ್ಷಸನ್ ಥರ ನಿಮ್ಮಿಬ್ರ ಮಧ್ಯೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ. ಆ ಪ್ರಾಬ್ಲಮ್ ನಿಮ್ಮಿಂದ ದೂರ ಆಗಿಲ್ವೇನೋ ಅನ್ನೋ ಭಯ ಇವತ್ತು ನನ್ನಿಂದ ದೂರ ಆಯಿತು. ನಿಜವಾಗ್ಲೂ ತುಂಬ ನೆಮ್ಮದಿಯಾಗಿದ್ದೀನಿ ರಾಧಿಕಾ. ನೀವಿಬ್ರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿರಬೇಕು. ಅಮರ್, ಒಂದು ಸ್ವಲ್ಪ ಕಾರ್ ನಿಲ್ಲಿಸ್ತೀಯಾ? ಏನಾಯ್ತು ರಾಧಿಕಾ? ನಿಲ್ಸು ಅಮರ್. ಸರಿ. ಏನಾಯ್ತು ರಾಧಿಕಾ? ಯಾಕೆ ಕಾರ್ ನಿಲ್ಸಕ್ಕೆ ಹೇಳ್ದೆ? ಏನಿಲ್ಲ, ಸ್ವಲ್ಪ ಪ್ರಶಾಂತಕ್ಕೋಸ್ಕರ. ರಾಧಿಕಾ, ನಿಮ್ಮ ಮಧ್ಯ ಇನ್ನೂ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ? ಹೇಳು ರಾಧಿಕಾ, ನನ್ನಿಂದೇನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ನಾನು ಮಾಡ್ತೀನಿ. ಇಲ್ಲ ಅಮರ್, ಹಾಗೆಲ್ಲ ಏನೂ ಇಲ್ಲ. ನಿಜವಾಗ್ಲೂ ನಾವಿಬ್ರು ತುಂಬ ಹ್ಯಾಪಿಯಾಗೇ ಇದ್ದೀವಿ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಇನ್ಮೇಲೆ ನೀನು ನಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಹೇಗಿದ್ದೀವೋ ಏನೋ ಅಂತ ಸ್ಟ್ರೆಸ್ ತಗೊಂಡು ಆ ಎಫೆಕ್ಟ್ ಪ್ರಿಯಾ ಮೇಲಾಗಿ ಅವಳು ನೋವು ಪಡೋ ಥರ ಆಗಬಾರ್ದು.
ನಾವು ಹೇಗಿದ್ರು ನೀನು ಪ್ರಿಯ ಸಂತೋಷವಾಗಿರೋದೆ ನಂಗಿರೋ ಆಸೆ. ಯಾಕಂದ್ರೆ ನನ್ನ ಲೈಫಲ್ಲಿ ನೀನು ಪ್ರಾಬ್ಲಮ್ ಅಂತ ನೀನು ಅನ್ಕೊಂಡಿರೋ ಹಾಗೆ ನಿನ್ನ ಲೈಫ್ಗೆ ನಾನು ಪ್ರಾಬ್ಲಮೇ ಅಮರ್. ಆ ಪ್ರಾಬ್ಲಮ್ ಏನು ಅಂತ ಪ್ರಿಯಾಗೆ ಯಾವತ್ತೂ ಗೊತ್ತಾಗದೇ ಇರೋ ಹಾಗೆ ನಾನು ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ಡಾಕ್ಟರ್ಸ್ ಆಗಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡೋವರೆಗೂ ಓಕೆ, ಆದರೆ ನಾವು ಕ್ಲೋಸ್ ಆಗಿ ಫ್ರೆಂಡ್ಸ್ ಥರ ಜೊತೆ ಇಲ್ಲದೆ ಇರೋದೇ ಬೆಟರ್. ರಾಧಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು ರಾಧಿಕಾ? ನಾವಿಬ್ರು ಕ್ಲೋಸ್ ಆಗಿರೋದ್ರಿಂದ ನಿಮ್ಮಿಬ್ರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆಗಿದೆ ಅಥವಾ ಆಗತ್ತೆ ಅಂತ ಅಲ್ಲ ಅಮರ್, ಆಗಬಾರ್ದು ಅಂತ ಹೇಳ್ತಿದ್ದೀನಿ. ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಯಾವ ಕ್ಷಣನಾದ್ರೂ ಕೈಲಾಶ್ಗೆ ಪ್ರಿಯಾಗೆ ಸತ್ಯ ಗೊತ್ತಾಗ್ಬೋದು. ಅವಳಿಗೆ ಗೊತ್ತಾದಾಗ ಅವಳು ನಮ್ಮ ಮಧ್ಯೆ ಇರೋ ಕ್ಲೋಸ್ನೆಸ್ನ ಅನುಮಾನಿಸ್ಬಾರ್ದು ಅಲ್ವಾ? ನಾವಿಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಬಿಟ್ರೆ ಅದಕ್ಕೂ ಮೀರಿದ ಏನೂ ನಮ್ಮ ಮಧ್ಯೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕೇ ವಿನಃ ನಮ್ಮನ್ನ ತಪ್ಪಾಗಿ ಕಾಣೋ ಅವಕಾಶ ಅವ್ರಿಗೆ ಕೊಡಬಾರ್ದು. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಲ್ಲ ಅಮರ್? ನೀನು ಈಗಷ್ಟೇ ಕೈಲಾಶ್ಗೆ ಹತ್ರ ಆಗ್ತಿರೋದ್ರಿಂದ ನಮ್ಮ ಕ್ಲೋಸ್ನೆಸ್ ನಿಮ್ಮಿಬ್ರಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನೀನು ಕೇಳ್ಕೊತಾ ಇದೆಯಾ? ಇನ್ಮೇಲೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀನಿವತ್ತು ನಮ್ಮ ಮನೆಗೆ ಬಂದು ನನ್ನ ಕೈ ಹಿಡ್ಕೊಂಡು ನನ್ನ ಆಚೆ ಕರ್ಕೊಂಡು ಹೋಗೋಕೆ ನೋಡಿದೆ. ಅದು ನೀನು ಕ್ಯಾಶುವಲ್ ಆಗಿ ಮಾಡಿರ್ಬೋದು, ಆದರೆ ನೋಡೋರಿಗೆ ಅದು ಬೇರೆ ಥರನೇ ಇರುತ್ತೆ ಅಮರ್. ಸಾರಿ ರಾಧಿಕಾ, ನಾನು ಆ ಉದ್ದೇಶದಿಂದ ನಿನ್ನ ಕೈ ಹಿಡ್ಕೊಂಡಿಲ್ಲ. ಅದು ನನಗೂ ನಿನಗೂ ಗೊತ್ತು ಅಮರ್, ಆದರೆ ಬೇರೆಯವ್ರಿಗೆ ಇದೆಲ್ಲ ತಪ್ಪಾಗಿ ಕಾಣಿಸ್ಬಹುದು. ಅದೆಲ್ಲ ನಾಳೆ ನಮ್ಮ ಸಂಸಾರದಲ್ಲಿ ತೊಂದರೆ ಉಂಟಾಗಬಹುದು ಅಂತ ಹೇಳ್ತಿದ್ದೀನಿ ಬಿಟ್ರೆ ನೀನು ತಪ್ಪು ಅಂತನೋ ನಿನ್ನ ಬೇಜಾರು ಮಾಡೋಕ್ಕೂ ಅಲ್ಲ. ಅಯ್ಯೋ, ಅವಾಗೇನೋ ಫ್ಲೋ ಅಲ್ಲಿ ನಿನ್ನ ಕೈ ಹಿಡ್ಕೊಂಡೇನೋ. ನೀನು ಹೇಳ್ತಿದ್ರೆ ಇವಾಗ ರಿಯಲೈಸ್ ಆಗ್ತಿದ್ದೆ ರಾಧಿಕಾ. ನೀನು ಹೇಳಿದ್ದು 100% ಕರೆಕ್ಟ್. ಯಾಕಂದರೆ ನಿನ್ನ ಜಾಗದಲ್ಲಿ ನಾನಿದ್ದು ಪ್ರಿಯಾ ಕಣ್ ಮುಂದೆ ಯಾರಾದರೂ ಹುಡುಗಿ ನನ್ನ ಕೈ ಹಿಡ್ಕೊಂಡ್ರೆ ಅವಳು ರಂಪ ರಾಧ ಅಂತ ಮಾಡಿಬಿಡ್ತಾಳೆ. ನಾನೇ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇನ್ಮೇಲೆ ಹುಷಾರಾಗಿರ್ತೀನಿ. ಹಾಸ್ಪಿಟಲ್ಗೆ ಟೈಮ್ ಆಗುತ್ತೆ, ಬಾ. ಅಮರ್, ನಿಂಗೆ ಬೇಜಾರಿಲ್ಲ ತಾನೇ? ನೀನೊಳ್ಳೆ ರಾಧಿಕಾ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನೀನು ಹೇಳಿದ ನಮ್ಮ ಒಳ್ಳೇದಕ್ಕೆ ತಾನೇ. ನಡಿ ಹೋಗೋಣ.
ರಾಧಿಕಾ, ನಾನು ಆಪರೇಷನ್ ಥಿಯೇಟ್ರಿಗೆ ಹೋಗಿ ಎಲ್ಲ ರೆಡಿ ಇದೆಯಾ ಅಂತ ನೋಡ್ತೀನಿ. ನಿನ್ನ ಪೇಷಂಟ್ಗೆ ಆಪರೇಷನ್ಗೆ ರೆಡಿ ಆಗಕ್ಕೆ ಹೇಳು. ಸರ್. ಹಾಂ, ಯಾ. ನಾನೇನ್ ಪಾಪ ಮಾಡಿದ್ದೀನಿ? ಎಲ್ಲ ಸಮಸ್ಯೆ ದೂರ ಆಗಿ ನಾನು ನನ್ನ ಗಂಡ ಒಂದಾಗ್ತಿರೋ ಸಂದರ್ಭದಲ್ಲಿ ಯಾಕೆ ದೇವ್ರೆ ಹೀಗೆ ಮಾಡಿದೆ? ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೆ? ಯಾಕೆ ನನಗೆ ಕಣ್ಣೀರನ್ನೇ ಕೊಡ್ತಾ ಇದೆಯಾ? ನಾನು ಮಾಡಿರೋ ಒಂದೇ ಒಂದು ತಪ್ಪು, ಸತ್ಯ ಮುಚ್ಚಿಟ್ಟಿತ್ತು. ಅದನ್ನು ಮುಚ್ಚಿಡೋ ಸಂದರ್ಭ ಬಂದಿದ್ದಕ್ಕೆ ಅವತ್ತು ಹೇಳೋ ಧೈರ್ಯ ಮಾಡಲಿಲ್ಲ. ಇವತ್ತು ಹೇಳ್ಬೇಕು ಅನ್ಕೊಂಡ್ರು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾಕಂದ್ರೆ ಆ ಸತ್ಯದ ಮೇಲೆ ನನ್ನ ತಂಗಿ ಜೀವನ ಸಂಪೂರ್ಣವಾಗಿ ನಿಂತಿದೆ. ನಾನು ಪ್ರೀತಿಸಿರೋದು ಯಾರು ಅಂತ ನನ್ನ ಗಂಡ ಪದೇ ಪದೇ ಕೇಳ್ತಿದ್ದಾರೆ. ನಾನು ಹೇಳ್ದೆ ಇರೋದಕ್ಕೆ ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ ಅವ್ರು ಅನ್ಕೋತಿದ್ದಾರೆ. ಅವ್ರು ನನ್ನ ಅಪರಾಧಿ ಥರ ನೋಡಿದ್ರೆ ನನ್ನ ಹೃದಯ ಒಡ್ದು ಹೋಗೋ ಥರ ಆಗುತ್ತೆ. ನನ್ನ ಮನಸ್ಸಿಗೆ ಯಾಕಿಷ್ಟು ನೋವು ಕೊಡ್ತಿದ್ಯಾ? ಒಂದ್ ಕಡೆ ಅತ್ತೆ ನಾವಿಬ್ರು ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀವಿ ಅಂತ ಅನ್ಕೊಂಡು ಇವತ್ತು ನಾಳೆನೂ ಮೊಮ್ಮಗನೋ ಮೊಮ್ಮಗಳನ್ನೂ ಕೊಡ್ತೀವಿ ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ನಂಗೆ ಅದನ್ನ ನೆರವೇರ್ಸಕ್ ಆಗ್ತಿಲ್ಲ. ಈ ಕಡೆ ನನ್ನ ಗಂಡಂಗೆ ನಿಜ ಹೇಳಿ ನನ್ ತಪ್ಪಿಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಇರೋ ಪರಿಸ್ಥಿತಿ. ಹೋಗ್ಲಿ, ನನ್ನ ಸಂಸಾರಕ್ಕೋಸ್ಕರನಾದ್ರೂ ಸತ್ಯ ಹೇಳ್ಬಿಡೋಣ ಅಂದ್ರೆ ನನ್ನ ತಂಗಿ ಜೀವನ ಏನಾಗ್ಬಿಡತ್ತೋ ಅನ್ನೋ ಭಯ. ನನ್ನ ಕೈಲಾಶ್ ಮಧ್ಯೆ ಇರೋ ಸಮಸ್ಯೆ ದೂರ ಆಗಿ ನಾವಿಬ್ರು ಒಂದಾಗಿದ್ದೀವಿ ಅಂತ ಅಮರ್ ಸಂತೋಷ ಪಟ್ಕೊಂಡಿದ್ದಾನೆ. ಆದ್ರೆ ನಮ್ಮ ಮಧ್ಯೆ ಇರೋ ಸಮಸ್ಯೆ ಅಮರಗ್ ಗೊತ್ತಾದ್ರೆ ಅವನು ತಡ್ಕೊಳ್ಳಲ್ಲ. ಎಲ್ಲರೂ ಸಂತೋಷವಾಗಿರೋ ಸಮಯದಲ್ಲಿ ಯಾಕೆಂತ ಆಘಾತ ಸೃಷ್ಟಿಸ್ತಿದ್ಯಾ ತಂದೆ? ಆ ಸತ್ಯ ಒಂದ್ ವೇಳೆ ಆಚೆ ಬಂದ್ರೆ ನಮ್ 4 ಜನರ ಜೀವನಾನು ಚಿತ್ರ ಆಗತ್ತೆ ಅಂತ ನಿನಗ್ ಗೊತ್ತೇ ಅಲ್ವಾ? ಬೇಕು ಅಂತ ನೀನ್ ಹೀಗ್ ಕಲ್ಲಿನಾಗ್ ನಿಂತು ನನ್ ಕಷ್ಟನೆಲ್ಲ ಕಣ್ಣಾರೆ ನೋಡ್ತಿದ್ಯಾ ಅಲ್ವಾ ಸ್ವಾಮಿ? ನಾನು ಎಷ್ಟು ನೋವು ಅನುಭವಿಸಿದ್ರು ಈ ಸಮಸ್ಯೆ ತೀರ್ಸೋ ಮಾರ್ಗ ನೀನ್ ತೋರ್ಸಲ್ಲ ಅಂತ ನಂಗೆ ಅರ್ಥ ಆಗಿದೆ. ಆದ್ರೆ ನಾನ್ ತಾಳ್ಮೆ ಕಳ್ಕೊಂಡ್ತೀನ. ಸತ್ಯನ ಹೇಳ್ಬೇಕಾದ ಪರಿಸ್ಥಿತಿ ಬಂದಂತ ದಿನ ಏನ್ ನಡೆಯುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕಿಂತ ನನ್ನ ಪ್ರಾಣ ಹೋಗೋದೇ ವಾಸಿ ಅಂತ ಅನಿಸ್ತಿದೆ. ನನ್ನ ಅವರು ಅಪರಾಧಿಯಾಗಿ ನೋಡ್ತಿದ್ದಾರೆ. ಅದರಲ್ಲಿ ಅವ್ರ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೆ.
ಹೀಗೆ ಪ್ರತಿ ಕ್ಷಣ ಸತ್ತು ಬದುಕೋದಕ್ಕಿಂತ ಒಂದೇ ಸಲ ಸತ್ತೋಗೋದೇ ಸರಿ ಅಂತ ಅನಿಸ್ತಿದೆ. ತಪ್ಪೆಲ್ಲ ನಂದೆ. ಯಾಕಂದ್ರೆ ಅವರು ಒಳ್ಳೆತನಕ್ಕೆ ಮಾನವೀಯತೆಗೆ ಪ್ರತಿರೂಪ. ಅಂತ ಒಬ್ಬ ಮನುಷ್ಯನ ಹೇಗೆ ಯೋಚನೆ ಮಾಡೋ ಸ್ಥಿತಿಗೆ ನೀನೇ ತಂದಿದ್ಯಾ? ಯಾಕೆ ದೇವ್ರೆ ಅವ್ರ ತೋಳ್ ಮೇಲ್ವರ್ಗಿ ಸಮಾಧಾನ ಮಾಡ್ಕೊಳ್ಳೋ ಒಂದು ಅವಕಾಶನ ನಂಗೆ ಇಲ್ಲದೆ ಇರೋ ಹಾಗೆ ಮಾಡಿದ್ಯಾ? ಹೇಗೆ ನನ್ನ ಗಂಡನಿಂದ ದೂರ ಮಾಡೋ ಬದಲು ನನ್ನ ಈ ಲೋಕದಿಂದನೇ ದೂರ ಮಾಡಿಬಿಡು. ಮೇಡಮ್, ಅಮರ್ ಸರ್ ನಿಮ್ಮನ್ನು ಕರೀತಿದ್ದಾರೆ. ಸರಿ, ಬರ್ತೀನಿ, ಹೋಗು. ಸರಿ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಅಮರ್ ಅವ್ರು ಬಂದ್ರಾ? ಈಗಷ್ಟೇ ಬಂದ್ರು ಮೇಡಮ್. ಎಲ್ಲಿದ್ದಾರೆ? ಈಗ ತಾನೇ ಆಪರೇಷನ್ ಥಿಯೇಟ್ರಿಗೆ ಹೋದ್ರು ಮೇಡಮ್. ಇವತ್ತೊಂದು ಇಂಪಾರ್ಟೆಂಟ್ ಸರ್ಜರಿ ಇದೆಯಲ್ಲ, ನಿಮಗೂ ಗೊತ್ತಿರಬೇಕಲ್ಲ ಮೇಡಮ್. ಆಪರೇಷನ್ ಮಾಡಕ್ ಹೋದ್ರಾ? ಅವ್ರ ಜೊತೆ ಕಾರಲ್ಲಿ ಬಂದಿದ್ ಯಾರು? ಇವಾಗ ನಾನು ಹೇಗ್ ತಿಳ್ಕೊಳ್ಳಿ? ಯಾರನ್ನ ಕೇಳಿ? ಯಾರನ್ನಾದ್ರೂ ಕೇಳಿದ್ರೆ ತಪ್ಪಾಗಿ ತಿಳ್ಕೊತಾರ? ಅವ್ರನ್ನೇ ಡೈರೆಕ್ಟಾಗಿ ಕೇಳೋಣ ಅಂದ್ರೆ ಬೈತಾರೆ. ಬೇರೆಯವ್ರನ್ನ ಕೇಳಿದ್ರೆ ಅವ್ರನ್ನ ಕೀಳಾಗಿ ನೋಡ್ತಾರೆ. ಇವಾಗ ಏನ್ ಮಾಡೋದು? ನೀನೊಂದ್ ಪಕ್ಕ ಇರೋ ಹುಡುಗಿ ಯಾರಂತ ಕಂಡು ಹಿಡಿದ್ರೆ ನಿನ್ ಗಂಡನ್ ಲೈಫಲ್ಲಿರೋ ಲವರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ್ಲೇ ನೀನು ಅಮರ್ ಕಾರ್ ಚೇಸ್ ಮಾಡ್ಕೊಂಡು ಹೋದ್ರೆ ಸತ್ಯ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಫೋನ್ ಕಾಲ್ ಮಾಡಿ ಟಾರ್ಚರ್ ಮಾಡೋರಿಂದ ತಪ್ಪಿಸ್ಕೊಳ್ಳೋಕ್ಕಾದ್ರೂ, ಅವ್ರನ್ನ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾದ್ರೂ ಅವ್ರ ಜೊತೆ ಬಂದಿದ್ದು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ನೀವಿಲ್ಲಿ ಏನ್ ಮಾಡ್ತೀರಾ? ಇದೇನ್ ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ? ನಾನ್ ನರ್ಸ್, ಇವನ್ ವಾರ್ಡ್ ಬಾಯ್. ಇವಾಗ ನಮ್ ಪತಿರಾಯರು ದಿನ ಹಾಸ್ಪಿಟಲ್ಗೆ ಬರ್ತಾರಲ್ವಾ, ಅವ್ರ ಒಳಗ್ ಬರೋದನ್ನ ನೀವು ನೋಡ್ತೀರಾ? ಏನ್ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡ್ತೀರಾ ಇಲ್ವಾ ಅದನ್ನ ಹೇಳಿ. ಅವ್ರಿಗಿಂತ ಮುಂಚೆ ಬಂದ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಇಲ್ಲ.